Hello, champions! Welcome to 2026. I guess this is going to be one of the most memorable and ರಿಯಲಿ ಒಂಥರ ಏನಂತೀರ ಲೈಫ್ ಟೈಮಲ್ಲಿ ನೀವು ನೆನ್ಪಿಟ್ಕೊಳ್ಳೋವಂಥ ಇಯರ್ ಅಂತ ಅನ್ಕೊತೀನಿ ಬಿಕಾಸ್ ಬೋರ್ಡ್ ಎಕ್ಸಾಮ್ಸ್. ಸೊ ಐ ಗೆಸ್ ಯು ಆರ್ ಗೋಯಿಂಗ್ ಟು ರಾಕ್. ಲೆಟ್ಸ್ ರಾಕ್ ಇಟ್. ಎಸ್ ಎಸ್. ಸೊ ಕಮಿಂಗ್ ಟು ಫಿಸಿಕ್ಸ್. ಫಿಸಿಕ್ಸಲ್ಲಿ ಇಂಪಾರ್ಟೆಂಟ್ ಅಂದರೆ ಲೈಕ್ ಯು ಕೆನಾಟ್ ಮಿಸ್ ದಿಸ್ ಕ್ವಶನ್ಸ್ ಆಯಿತು ಅಥವಾ ಈ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ದಯವಿಟ್ಟು ನೋಡಿರಿ. ಇಫ್ ಯು ಹ್ಯಾವ್ ನಾಟ್ ಗಾನ್ ಥ್ರೂ, ಪ್ಲೀಸ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ಸ್. ಅಂದರೆ ಎವ್ರಿ ಕಾನ್ಸೆಪ್ಟ್ ಅಂದರೆ ಈಗ ನಾನೇನು ಕ್ವಶನ್ಸ್ ಡಿಸ್ಕಷನ್ ಮಾಡ್ತೀನಲ್ಲ ಅದು ರಿಲೇಟೆಡ್ ಸ್ವಲ್ಪ ಅಲ್ಲೇ ಅಕ್ಕಪಕ್ಕ ಹಿಂದೆ ಮುಂದೆ ಇರೋ ಕೆಲವೊಂದು ಹೇಳ್ತೀನಿ ಯಾವುದ್ಯಾವುದು ಅಂತ. ಓಕೆ, ಸೊ ಈಗ ಹೋಮ್ಸ್ ಲಾ ಅಂತೂ ನೋಡ್ಕೊಳ್ಳೇಬೇಕು, ಗೊತ್ತಿರಲೇಬೇಕು. ಸೊ ಹೋಮ್ಸ್ ಲಾ ಆಯಿತು. ಎಸ್ಪೆಷಲಿ ಸ್ಟೇಟ್ಮೆಂಟ್ ಅಂತ ಬಂದಾಗ ಹೆಂಗಿದೆ ಹಾಗೆ ಬರೀಬೇಕು. ಹೋಮ್ಸ್ ಲಾ ಆ್ಯಂಡ್ ಅಗೇನ್ VI ಗ್ರಾಫ್ ಹೆಂಗೆ ಬರುತ್ತೆ ಚೆಕ್ ಮಾಡಿರಿ. ನೆಕ್ಸ್ಟು ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದೊಂದೇ ಅಲ್ಲ. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು, ನೆಕ್ಸ್ಟು ಡೆಫಿನಿಷನ್ಸ್, 1 ಮಾರ್ಕ್ ಡೆಫಿನಿಷನ್ಸ್. ಓಕೆ, ಅದ್ರ ಜೊತೆ ಇದೆಲ್ಲ ರೆಸಿಸ್ಟೆನ್ಸು. ಸೊ ರೆಸಿಸ್ಟೆನ್ಸ್ ಅಂತ ಬಂದಾಗೂ ರಿಯೋಸ್ಟ್ಯಾಟ್ ಅಂದರೆ ಏನು ಗೊತ್ತಿರಬೇಕು. ಮತ್ತು ರೆಸಿಸ್ಟೆನ್ಸು ಲೈಕ್ ಹೌ ಈಸ್ ರೆಸಿಸ್ಟೆನ್ಸ್ ಅಫೆಕ್ಟೆಡ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. 4 ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್. ಸೊ ಅದಕ್ಕೆ ರೆಸಿಸ್ಟೆನ್ಸ್ ತೊಗೊಂಡಿರೋದು. ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಬಂದಾಗ ಸೀರೀಸು, ಪ್ಯಾರಲಲ್ಲು, ಡಯಾಗ್ರಾಮು. ಸೊ ಸೀರೀಸ್ ರೆಸಿಸ್ಟೆನ್ಸು, ಕರೆಂಟು ಅಥವಾ ಡಯಾಗ್ರಾಮ್ ಕೇಳ್ಬೋದು. ನೆಕ್ಸ್ಟ್ ಜೋಲ್ಸ್ ಲಾ, ಹೋಮ್ಸ್ ಲಾ, ಜೋಲ್ಸ್ ಲಾ, ಯು ಕೆನಾಟ್ ಮಿಸ್. ನೋಡೋಣ ಕೆಲವೊಂದು ಕ್ವಶನ್ಸು ಮುಂದೆನು. ಎಲೆಕ್ಟ್ರಿಕ್ ಪವರ್ ಅಂದಾಗ ಡಿಫ್ರೆಂಟ್ ಫಾರ್ಮ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟು ಏನೋ ನ್ಯೂಮರಿಕಲ್ಸ್ ಬೇಕು. ಸೊ ನ್ಯೂಮರಿಕಲ್ಸ್ ಜೊತೆಗೆ ಎಲೆಕ್ಟ್ರಿಕ್ ಪವರ್, ಓಕೆ ಅದನ್ನು ನೋಡೋಣ ಕ್ವಶನು. ಸೊ ಸೀರೀಸ್ ಸರ್ಕ್ಯೂಟು, ಪ್ಯಾರಲಲ್ ಸರ್ಕ್ಯೂಟ್ಸು, ಡಯಾಗ್ರಾಮ್ ಕೇಳ್ಬೋದು ಅಥವಾ ನ್ಯೂಮರಿಕಲ್ಸ್ ಅಂದರೆ ಸಾಲ್ವ್ ಮಾಡಿರಿ. ಫೈಂಡ್ RS ಅಥವಾ ಫೈಂಡ್ RP ಸಿಂಪಲಾಗಿರುತ್ತೆ, ಬಟ್ ಕೆಲವೊಂದು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ತೀನಿ, ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡ್ರಿ. ಓಕೆ, ಸೊ ಈಗ 1 and 2 ಮಾರ್ಕ್ಸ್ ಅಂತ ಬಂದಾಗ ಆ್ಯಂಡ್ ಅಗೇನ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು. ಸೊ ಐ ಡೋಂಟ್ ವಾಂಟ್ ಸೊಲ್ಯೂಷನ್ಸ್, ನನಗೆ ಸೊಲ್ಯೂಷನ್ಸ್ ಬೇಡ. ಸೊಲ್ಯೂಷನ್ಸ್ ನೀವು ನೋಡಿ, ಸೊಲ್ಯೂಷನ್ಸ್ ಇದೆ ಬಟ್ ನೋಡಿರಿ, ಜಸ್ಟ್ ಅಲ್ಲಿ ಸ್ವಿಚ್ ಮಾಡಿದ್ದಕ್ಕೆ ಸೊಲ್ಯೂಷನ್ಸ್ ಹೋಯ್ತು. ಇದು ಯಾರೋ ಮಾಡಿದ್ದಲ್ಲ, ಸ್ವತಃ ನಾನೇ ಮಾಡಿದ್ದೆ. ಸೊ ಅಟ್ಲೀಸ್ಟ್ ಒಂದು ಲೈಕ್, ಒಂದು ಕಮೆಂಟು, ಏನೋ ಒಂದು ನೋಡ್ತಿರೋರು ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಹೇಳೋದಲ್ಲ. ಕರೆಂಟ್ ಅಂದಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕರೆಂಟ್, ಬೇರೆ ಡೆಫಿನೇಷನ್ಸು, 1 ಮಾರ್ಕ್ ಡೆಫಿನೇಷನ್ಸು ನೋಡ್ಕೊಳ್ಳಿ. ಐ ವಿಲ್ ಬಿ ಶೇರಿಂಗ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ವಾಟ್ಸಪ್ ಗ್ರೂಪಲ್ಲಿ. ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ವಾಟ್ಸಪ್ ಗ್ರೂಪಲ್ಲಿ ಅಂದರೆ ಆ್ಯಪಲ್ಲಿ ಅಪ್ಲೋಡ್ ಆಗಿದ ತಕ್ಷಣ ವಾಟ್ಸಪ್ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಜಾಯ್ನ್ ಆಗಿರಿ ವಾಟ್ಸಪ್ ಗ್ರೂಪ್ನ. ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಗೇನ್ ಈ ಡೆಫಿನೇಷನ್ಸು. ನೆಕ್ಸ್ಟು ಹೋಮ್ಸ್ ಲಾ. ಓಕೆ, SI ಯೂನಿಟ್ಸ್, ಎಲ್ಲ SI ಯೂನಿಟ್ಸು ಗೊತ್ತಿರಬೇಕು. ಎಲೆಕ್ಟ್ರಿಸಿಟಿ SI ಯೂನಿಟ್ಸ್ ಅಷ್ಟು ಗೊತ್ತಿರಬೇಕು. ಯಾವುದು ಬೇಕಾದರೂ ಕೇಳ್ಬೋದು. ಸಿಂಬಲ್ ಬರೀರಿ ಅಂತ ಕೇಳ್ಬೋದು. ವಾಟ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ? ಏನು ರೆಸಿಸ್ಟಿವಿಟಿ ಇಸ್ SI ಯೂನಿಟ್. ಸೊ ಎಲ್ಲ ಯಾವ್ದು SI ಯೂನಿಟ್ಸ್ ಗೊತ್ತಿರಲಿ. ಸೊ ಇನ್ಸ್ಟ್ರೂಮೆಂಟ್ಸು, ಕರೆಂಟ್ ಮೆಜರ್ ಮಾಡೋದಕ್ಕೆ ಯಾವುದು, ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡೋದಕ್ಕೆ ಯಾವುದು, ಹೆಂಗೆ ಕನೆಕ್ಟ್ ಮಾಡ್ತೀವಿ ಅದು ಗೊತ್ತಿರಬೇಕು. ಸೊ ಹೆಂಗೆ ಕನೆಕ್ಟ್ ಮಾಡ್ತೀವಿ ಅಂದಾಗ ಆ್ಯಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ, ನೋ ಡೌಟ್. ಸೊ ವೋಲ್ಟ್ ಮೀಟರ್ ಬರೀಬೇಕಾದ್ರೆ ಪ್ಯಾರಲಲ್ ಅಂತ ಅಷ್ಟೇ ಬರೆಯೋಕ್ಕೆ ಹೋಗಬೇಡ್ರಿ. ಪ್ಯಾರಲಲ್ ಅಕ್ರಾಸ್ ದ ಡಿವೈಸ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಅಕ್ರಾಸ್ ದ ರೆಸಿಸ್ಟರ್. ಡಿವೈಸ್ ಅಂದಾಗ ಯಾವ ಡಿವೈಸ್ ಬೇಕಾದ್ರೂ ಆಗಿರ್ಬೋದು. ಸೊ ಅದಕ್ಕೆ ಡಿವೈಸ್ ಈಸ್ ದ ಬೆಸ್ಟ್ ಆಪ್ಷನ್. ಇಲ್ಲ ಸರ್ ನನಗೆ ರೆಸಿಸ್ಟರ್, ಓಕೆ, ಬಟ್ ಅಕ್ರಾಸ್ ಅನ್ನೋದು ಬರೀಬೇಕು. ಓಕೆ, ನೆಕ್ಸ್ಟು 3 and 4 ಮಾರ್ಕ್ಸ್ ಅಂತ ನೋಡಿದಾಗ, ಸೊ ಎಲೆಕ್ಟ್ರಿಕಲ್ ಡಿವೈಸಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಲ್ಲ, ಪ್ಯಾರಲಲ್ಲಿ ಯಾಕೆ ಐ ಹ್ಯಾವ್ ಡಿಸ್ಕಸ್ಡ್ ಮಲ್ಟಿಪಲ್ ಟೈಮ್ಸ್. ಓಕೆ, ಜೋಲ್ಸ್ ಲಾ ಆಫ್ ಹೀಟಿಂಗ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂದಾಗ ಫ್ಯೂಸ್ ಆಯಿತು ಅಥವಾ ಟಂಗ್ಸ್ಟನ್ ಆಯಿತು. ಟಂಗ್ಸ್ಟನ್ ಬರಲ್ಲ, ಫ್ಯೂಸು. ನೆಕ್ಸ್ಟು ಎಲೆಕ್ಟ್ರಿಕ್ ಅಯನ್, ಸೊ ಹೀಟರ್, ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್, ಜೋಲ್ಸ್ ಲಾ ಅದು. ಓಕೆ,
ಸೀರೀಸು ಪ್ಯಾರಲ್ಲು ಡಿಫ್ರೆನ್ಸ್ ಏನು, ನೆಕ್ಸ್ಟು ಪವರು ರೈಟೆಡ್ಸ್ ಫಾರ್ಮುಲಾ ಅಂದಾಗ ಒಂದೇ ಬರೋಲ್ಲ, ಮಲ್ಟಿಪಲ್ ಪವರ್ ಪಿ ಈಸ್ ಈಕ್ವಲ್ ಟು ವಿ ಐ ಒಂದು, ನೆಕ್ಸ್ಟು ವಿನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಐ ಸ್ಕ್ವೇರ್ ಆರ್. ಸೊ ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಬೈ ಆರ್, ಅಥವಾ ಐನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಆರ್. ಸೊ ಈ ಥರ ಮಲ್ಟಿಪಲ್ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್, ಪಿ ಈಸ್ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು ಐ ಆರ್, ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ವಿ ಸ್ಕ್ವೇರ್ ಬೈ ಆರ್. ಓಕೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಹೋಮ್ಸ್ ಲಾ ಅಂದರೆ ಪಿ ಈಸ್ ಈಕ್ವಲ್ ಟು ಬರಿಬೇಕಾ, ಬರೋದು ತೋರಿಸ್ಬೇಕಾ? ಓಕೆ, ಬರದೆ ಬೇಡೋಣ, ಯಾಕೆ ಕೆಳಗೆ ಯಾಕೆ ಹೋಯ್ತು, ಹೋಗಲಿ ಬಿಡ್ರಿ. ಸೊ ಪಿ ಈಸ್ ಈಕ್ವಲ್ ಟು ವಿ ಐ ಒಂದು. ಸೊ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಹಾಕಿದ್ರೆ ಏನಾಗುತ್ತೆ, ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಹಾಕಿದ್ರೆ ಐ ಸ್ಕ್ವೇರ್ ಆರ್. ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹಾಕಿದ್ರೆ ವಿ ಸ್ಕ್ವೇರ್ ಬೈ ಆರ್. ಸೊ ಫಾರ್ಮುಲಾಸ್ ಸಿಮಿಲರ್ಲಿ ಹೆಚ್, ಸೊ ಹೆಚ್ ಈಸ್ ಈಕ್ವಲ್ ಟು ವಿ ಐ ಟಿ, ಸೇಮ್ ಎಕ್ಸ್ಟ್ರಾ ಒಂದು ಟಿ ಒಂದು ಬರುತ್ತೆ. ಸೊ ಇಲ್ಲೇನಾಗುತ್ತೆ ಐ ಸ್ಕ್ವೇರ್ ಆರ್ ಟಿ, ಎಲ್ರು ವಿ ಸ್ಕ್ವೇರ್ ಟಿ ಬೈ ಆರ್. ಸೇಮೇ, ಎಕ್ಸ್ಟ್ರಾ ಒಂದು ಅಂದರೆ ಟೈಮ್, ಅದಷ್ಟು ಆ್ಯಡ್ ಮಾಡಿದ್ರೆ 2 ಇಕ್ವೇಷನ್ ಬಂತು. ಓಕೆ, ಗುಡ್, ಆಲ್ ಗುಡ್ ಗುಡ್ ಗುಡ್. ನೆಕ್ಸ್ಟು ಎಲೆಕ್ಟ್ರಿಕ್ ಪವರ್. ಸೊ ಜೋಲ್ಸ್ ಲಾ ಡಯಾಗ್ರಾಮ್ ನೆಕ್ಸ್ಟ್ ಬರ್ತೀನಿ. ಸೊ ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ತೀನಿ, ವಿಡಿಯೋ ಬರುತ್ತೆ. ಸೊ ಕರೆಂಟ್ ಯೂಸಿಂಗ್ ಹೋಮ್ಸ್ ಲಾ ಆಯಿತು, ಸಿಂಪಲ್ 1 ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ಗೂ ಕೇಳ್ಬೋದು, ಎಷ್ಟಕ್ಕೆ ಏನು ಕೇಳ್ತಾರೆ ಚಿಕ್ಕದು ದೊಡ್ಡದು. ಬಟ್ ಪ್ರಿಪೇರ್ ಆಗಿದ್ದರೆ ಯಾವುದು ಬಂದ್ರೂ ಗೋಲಿ ಹೊಡೀರಿ ಅಂತ ಅವ್ರಿಗೆ ಹೇಳ್ರಿ. ಓಕೆ, ಸೊ ರೆಸಿಸ್ಟೆನ್ಸು, ಸೀರೀಸು, ಪ್ಯಾರಲಲ್ಲು, ಎಲೆಕ್ಟ್ರಿಕ್ ಪವರ್, ಎನರ್ಜಿ, ವೆರಿ ಇಂಪಾರ್ಟೆಂಟ್. ಬಿಲ್ ಪ್ರಾಬ್ಲಮ್ಸ್. ಸೊ ಬಿಲ್ ಪ್ರಾಬ್ಲಮ್ಸ್ ಅಂದಾಗ ನಾವು ಯಾವುದೋ ಒಂದು ಡಿವೈಸ್ನ 1 hour ಯೂಸ್ ಮಾಡ್ತಾರೆ, ಪವರ್ ಇಷ್ಟು. ಇನ್ನೊಂದು ಡಿವೈಸು ಅಥವಾ ಫಾರ್ ಎಕ್ಸಾಂಪಲ್ ಟಿ ವಿನ ಡೈಲಿ 2 hours ಯೂಸ್ ಮಾಡ್ತೀವಿ, ಅದ್ರ ಪವರ್ ಇಷ್ಟು. ಫ್ಯಾನ್ನ 3 hours ಯೂಸ್ ಮಾಡ್ತೀವಿ, ಅದ್ರ ಪವರ್ ಇಷ್ಟು. ಸೊ 1 ಮಂತಲ್ಲಿ ನಾವು ಎಷ್ಟು ಬಿಲ್ನ ಕಟ್ಟಬೇಕು ಅಟ್ ದ ಕಾಸ್ಟ್ ಆಫ್ 5 per kWh. ಸೊ ಸಮಥಿಂಗ್ ಲೈಕ್ ದಿಸ್. ಪ್ರಾಕ್ಟೀಸ್ ಮಾಡಿರಿ, ಐ ವಿಲ್ ಡೆಫಿನೆಟ್ಲಿ ಸಾಲ್ವ್ ದೋಸ್ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟು ಬಲ್ಬ್ ರೇಟಿಂಗ್. ಸೊ ಬಲ್ಬ್ ರೇಟಿಂಗ್ ಅಂದಾಗ ಪವರ್ ಇಲ್ಲಿ 220 ವೋಲ್ಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್, 40 ವ್ಯಾಟ್ ಇಸ್ ಪವರ್. ಸೊ ಅದನ್ನು ಯೂಸ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಹೆಂಗೆ ಫೈಂಡ್ ಮಾಡೋದು, ಕರೆಂಟ್ ಹೆಂಗೆ ಫೈಂಡ್ ಮಾಡೋದು, ಸೊ ಇದೆಲ್ಲ ಬೇಕು. ಓಕೆ, ನೆಕ್ಸ್ಟು ಡಯಾಗ್ರಾಮ್ಸ್ ಬಂದಾಗ ಇಲ್ಲಿ ಸಿಂಬಲ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸಿಂಬಲ್ಸ್ನ 2 ಮಾರ್ಕ್ಸ್ ಕೇಳ್ತಿದ್ದಾರೆ. ಸೊ ಒಂದು ಟೇಬಲ್ ಇದೆ, ಆ ಟೇಬಲಲ್ಲಿ ಏನು ಡಯಾಗ್ರಾಮ್ಸ್ ಇದೆ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಆ್ಯಂಡ್ ಪ್ರಾಪರ್ಟೀಸ್. ನೆಕ್ಸ್ಟು ರೈಟ್ ಹ್ಯಾಂಡ್ ತಮ್ ರೂಲು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬಂದಾಗ ತಮ್ ಏನು, 4 ಫಿಂಗರ್ ಏನು, ಮಿಡಲ್ ಫಿಂಗರ್ ಏನು, ಪ್ರತಿಯೊಂದೂ ಏನೇನು ಅಂತ ಗೊತ್ತಿರಬೇಕು. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಬಂದಾಗ ಡಯಾಗ್ರಾಮ್ ಕೇಳ್ಬೋದು, ಅಥವಾ ಕರೆಂಟ್ ಕ್ಯಾರಿಂಗ್ ಸ್ಟೇಟ್ ಕಂಡಕ್ಟರಲ್ಲಿ ಹೆಂಗಿರುತ್ತೆ ಅಂತ ಕೇಳ್ಬೋದು, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಆ್ಯಕ್ಟಿವಿಟಿ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಹೆಂಗೆ ಟ್ರೇಸ್ ಮಾಡ್ತೀರಾ ಅಂತ ಕೇಳ್ಬೋದು. ಸೊ ಆ್ಯಕ್ಟಿವಿಟಿ ಅಂದರೆ 2 ಬರುತ್ತೆ. ಓಕೆ, ಸೊ 2 ಆ್ಯಕ್ಟಿವಿಟಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಸ್ಟೇಟ್ ಆ್ಯನ್ ಆ್ಯಕ್ಟಿವಿಟಿ ಟು ಶೋ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹೆಂಗಾಗುತ್ತೆ, ಯಾವುದು ಕರೆಂಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಂದು ಹಾರ್ಸ್ ಶೂ ಮ್ಯಾಗ್ನೆಟ್ ಇದೆ, ಅದ್ರ ಮಧ್ಯೆ ಒಂದು ರಾಡ್ ಇದೆ, ಕರೆಂಟ್ ಪಾಸ್ ಆಗ್ತಿರುತ್ತೆ. ಸೊ ಕರೆಂಟ್ ಪಾಸ್ ಆದಾಗ ಅಟ್ರಾಕ್ಟ್ ಆಗುತ್ತೆ, ರಿಪಲ್ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಸಾಲಿನಾಯ್ಡ್ ಅಂತ ಬಂದಾಗ ವಾಟ್ ಈಸ್ ಸಾಲಿನಾಯ್ಡ್, ಅಥವಾ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟ್ನ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟು ಸಾಲಿನಾಯ್ಡ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿರುತ್ತೆ, ಇದೆಲ್ಲ ಬೇಸಿಕ್ಸು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಸಾಲಿನಾಯ್ಡು ಆಲ್ಮೋಸ್ಟ್ ಸೇಮು. ಸೊ ಅದಕ್ಕೆ ನೋಡ್ಕೊಳ್ಳಿ. ನೆಕ್ಸ್ಟು ಫ್ಯೂಸ್ ಯಾಕೆ ಬೇಕು, ಓವರ್ಲೋಡಿಂಗ್ ಅಂದರೆ ಏನು, ಶಾರ್ಟ್ ಸರ್ಕ್ಯೂಟ್, ಓವರ್ಲೋಡಿಂಗ್ ಶಾರ್ಟ್ ಸರ್ಕ್ಯೂಟ್. ಸರಿ, ಯಾಕೆ ಇಷ್ಟು ರಿಪೀಟ್ ಮಾಡ್ತಿದ್ದೀರಾ, ಅಷ್ಟು ಇಂಪಾರ್ಟೆಂಟ್. 2 ಮಾರ್ಕ್ಸು 3 ಮಾರ್ಕ್ಸ್ ಅಂತೂ ನನಗೆ ವ್ಯಾಸರ ಬರೋಷ್ಟು ಕೇಳಿದ್ದಾರೆ. ಓಕೆ, ಸೊ ಶಾರ್ಟ್ ಆನ್ಸರ್ಸ್ ಅಂದಾಗ ಅಗೇನ್ ಸಾಲಿನಾಯ್ಡ್, ರೈಟ್ ಹ್ಯಾಂಡ್ ತಮ್ ರೂಲ್, ಫಂಕ್ಷನ್ ಆಫ್ ಎ ಫ್ಯೂಸು, ಓವರ್ಲೋಡಿಂಗ್ ಮತ್ತು ಬಂತಾ.
ಯಾಕಂದರೆ ಅದು ಬರಲೇಬೇಕು, ಬರದಿದ್ರೆ ಆಗುತ್ತಾ. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು, ವರ್ಕಿಂಗ್ ಆಫ್ ಅರ್ತ್ ವೈರು. ಸೊ ಅರ್ತ್ ವೈರ್ ಅಂದರೆ ಏನು, ಕಲರ್ ಏನು, ಕಲರ್ 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 ರೆಡ್ ಬ್ಲೂ ಬ್ಲ್ಯಾಕ್, ರೆಡ್ ಬ್ಲೂ ಬ್ಲ್ಯಾಕ್. ನೆಕ್ಸ್ಟು ಅರ್ಥಿಂಗ್. ಸೊ ವರ್ಕಿಂಗ್ ಆಫ್ ಆ್ಯನ್ ಅರ್ತ್ ವೈರ್ ಮತ್ತು ಅರ್ತ್ ವೈರ್ ಯಾಕೆ ಇಂಪಾರ್ಟೆಂಟು. ಓಕೆ, ಅರ್ತ್ ವೈರ್ ಅಂತ ಬಂದಾಗ ಯು ಹ್ಯಾವ್ ಟು ಮೆನ್ಷನ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಆಯಿತು. ನೆಕ್ಸ್ಟು ಎಲ್ಲ ಡಯಾಗ್ರಾಮ್ಸು ತಲೆಯಲ್ಲಿರಬೇಕು. ಯಾಕಂದರೆ ಡಯಾಗ್ರಾಮ್ಸ್ ಕೊಟ್ಟು ಅವ್ರು ಕ್ವಶನ್ ಕೇಳ್ತಿದ್ದಾರೆ. ಸೊ ಎಲ್ಲ ಡಯಾಗ್ರಾಮ್ಸ್ ತಲೆಯಲ್ಲಿರಲಿ ದಯವಿಟ್ಟು. ಓಕೆ ಸೇಮ್ ಅಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂದರೆ ಎಲ್ಲ ಡಯಾಗ್ರಾಮ್ಸು ಮತ್ತು. ನೆಕ್ಸ್ಟು ಲಾಸ್ ಆಫ್ ರಿಫ್ಲೆಕ್ಷನ್ನು, ಲಾಸ್ ಆಫ್ ರಿಫ್ರಾಕ್ಷನ್. ವೇರ್ ಈಸ್ ಲಾಸ್ ಆಫ್ ರಿಫ್ರಾಕ್ಷನ್? ನೋ, ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಎರಡೂ. ನೆಕ್ಸ್ಟು ಕಾನ್ಕೇವ್ ಮಿರರ್ ಇಮೇಜ್ ಫಾರ್ಮೇಷನ್ಸ್. ನೆಕ್ಸ್ಟು ಕಾನ್ವೆಕ್ಸ್ ಮಿರರು ಇಮೇಜ್ ಫಾರ್ಮೇಷನ್ಸ್, ಅದ್ರ ಜೊತೆ ಯೂಸಸ್ ಗೊತ್ತಿರಬೇಕು. ರಿವರ್ಸ್ ಕೇಳ್ಬೋದು. ಅಂದರೆ ಹೆಂಗೆ ಅಂದರೆ ರೇರ್ ವ್ಯೂ ಮಿರರ್ ಯಾವುದು ಯೂಸ್ ಮಾಡ್ತೀವಿ, ಯಾಕೆ, ಅಥವಾ ಡೆಂಟಿಸ್ಟು ಕಾನ್ವೆಕ್ಸ್ ಮಿರರೇ ಯೂಸ್ ಮಾಡ್ತಾರೆ ಯಾಕೆ ಅಂತ ಕೇಳಿದ್ರು ಅಂದರೆ ಗ್ರೇಸ್ ಮಾರ್ಕ್ಸ್. ಯಾಕಂದರೆ ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡಲ್ಲ. ಸೊ ಡೆಂಟಿಸ್ಟ್ ಯಾವ ಮಿರರ್ ಯೂಸ್ ಮಾಡ್ತಾರೆ? ಕಾನ್ಕೇವ್ ಮಿರರ್. ಅದಕ್ಕೆ ಸೊ ಓಕೆ ಗುಡ್. ಸೊ ನೆಕ್ಸ್ಟು ಕಾನ್ಕೇವ್ ಲೆನ್ಸು ಕಾನ್ವೆಕ್ಸ್ ಲೆನ್ಸು ಯೂಸಸ್ ಅಂತ ನಿಮಗೇನಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ, ಆದರೆ ಇಮೇಜ್ ಫಾರ್ಮೇಷನ್ಸ್ ಬೇಕು. ನೆಕ್ಸ್ಟು ಪವರ್ ಆಫ್ ಎ ಲೆನ್ಸ್ ಫೈಂಡ್ ಮಾಡ್ಬೇಕಾದ್ರೆ ಐ ಆಮ್ ರಿಪೀಟಿಂಗ್, ಫೋಕಲ್ ಲೆಂತ್ ಸೆಂಟಿಮೀಟ್ರಲ್ಲಿ ಕೊಟ್ಟರೆ ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟು ಮೀಟರ್ಸ್ ಆ್ಯಂಡ್ ರೈಟ್ ದ ಯೂನಿಟ್ ವಿಚ್ ಇಸ್ ಡಯಾಪ್ಟರ್, ಕ್ಯಾಪಿಟಲ್ ಡಿ. ಓಕೆ, ಡೆಫಿನಿಷನ್ಸ್ ನೋಡ್ಕೊಳ್ಳಿ. ಡೆಫಿನಿಷನ್ಸ್ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ ನೀವು ಸ್ಪೆಸಿಫಿಕ್ಕಾಗೇ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್? ಸೊ ಕಾನ್ವೆಕ್ಸ್ ಲೆನ್ಸ್ ಫೋಕಲ್ ಲೆಂತ್ ಬರೀಬೇಕಾದ್ರೆ ಲೈಟ್ ರೇಸ್ ಕನ್ವರ್ಜ್ ಆಗುತ್ತೆ, ದೇ ಆ್ಯಕ್ಚುಲಿ ಕನ್ವರ್ಜ್. ಅದೇ ನೀವು ಕಾನ್ಕೇವ್ ಲೆನ್ಸ್ ಫೋಕಲ್ ಲೆಂತ್ ಅಂತ ಬರೀಬೇಕಾದ್ರೆ ಆಫ್ಟರ್ ರಿಫ್ರಾಕ್ಷನ್ ಲೈಟ್ ರೇಸ್ ಡೈವರ್ಜ್ ಆಗುತ್ತೆ. ಸೊ ವೆನ್ ವಿ ಎಕ್ಸ್ಟೆಂಡ್ ದ ಡೈವರ್ಜಿಂಗ್ ಲೈಟ್ ರೇಸ್ ದೇ ಮೀಟ್ ಅಟ್ ಎ ಪಾಯಿಂಟ್ ವಿಚ್ ಇಸ್ ದ ಪ್ರಿನ್ಸಿಪಲ್ ಫೋಕಸ್. ಓಕೆ, ಪ್ರಿನ್ಸಿಪಲ್ ಫೋಕಸ್ ಅನ್ನಲ್ಲ, ಫೋಕಲ್ ಲೆಂತ್. ಓಕೆ, ಸೊ ಪ್ರಿನ್ಸಿಪಲ್ ಫೋಕಸ್, ಕಾನ್ವೆಕ್ಸ್ ಲೆನ್ಸು ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು? ಲೈಟ್ ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್ ದೇ ಮೀಟ್ ಅಟ್ ಎ ಪಾಯಿಂಟ್, ಪ್ರಿನ್ಸಿಪಲ್ ಫೋಕಸ್, ಕಾನ್ವೆಕ್ಸ್ ಲೆನ್ಸ್. ಕಾನ್ಕೇವ್ ಲೆನ್ಸ್ದು ಲೈಟ್ ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ರಾಕ್ಷನ್ ದೇ ಡೈವರ್ಜ್. ಇಫ್ ವಿ ಎಕ್ಸ್ಟೆಂಡ್ ದ ಲೈಟ್ ರೇಸ್ ದೇ ಮೀಟ್ ಅಟ್ ಎ ಪಾಯಿಂಟ್ ವಿಚ್ ಇಸ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ಕೇವ್ ಲೆನ್ಸ್. ಸೊ ಸಪ್ರೇಟ್ ಆಗುತ್ತೆ. ಮಿರರ್ಗೆ ಏನಾಗುತ್ತೆ? ಆಫ್ಟರ್ ರಿಫ್ಲೆಕ್ಷನ್, ಇಲ್ಲಿ ಆಫ್ಟರ್ ರಿಫ್ರಾಕ್ಷನ್. ಸೊ ಸ್ಪೆಸಿಫಿಕ್ಕಾಗಿ ಬರೀಬೇಕು. ಓಕೆ ನೆಕ್ಸ್ಟು ಲಾಸ್ ಆಫ್ ರಿಫ್ರಾಕ್ಷನ್ನು. ಸೊ ಓಕೆ, ಪ್ರಿನ್ಸಿಪಲ್ ಫೋಕಸ್ ಐ ಡಿಂಟ್ ನೋ ಹಾಗೆ ಏನೋ ಹೇಳಿದೆ, ಇಲ್ಲಿ ನೋಡ್ರೆ ಅದೇ ಇದೆ. ಈಗ ಗೊತ್ತಿದ್ದರೆ ನಾನು ಬೇರೆನೇ ತೊಗೊತಿದ್ದೆ. ಓಕೆ, S7 ಓಕೆ ಆಗಿದೆ. ಆ್ಯಂಡ್ ಅಗೇನ್ ಇಲ್ಲಿ ಯಾಕೆ ಅದೇ ಬರ್ತಿದೆ ಅಂದರೆ ಅದು ನಾನು ತೊಗೊಂಡಿದ್ದೀನಿ, ಅದು ನನ್ನ ತಲೆಯಲ್ಲಿ ನಂಗೆ ಕೂತ್ಬಿಟ್ಟಿದೆ, ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟ್ ಅಂತ ಅದಕ್ಕೆ. ಓಕೆ, ರೇ ಡಯಾಗ್ರಾಮ್ಸ್, ಎಲ್ಲ ರೇ ಡಯಾಗ್ರಾಮ್ಸ್ 16 ರೇ ಡಯಾಗ್ರಾಮ್ಸ್ ಇದೆ. 8 ರೇ ಡಯಾಗ್ರಾಮ್ಸ್ ಬಂತು ಅಂದರೆ ಇನ್ನೂ 8 ಈಸಿ ಬಂದಂಗೆ. ಇಮೇಜ್ ಬಂತು, ಮಿರರ್ದು 8 ಬಂತು, ಲೆನ್ಸ್ದು 8 ಈಸಿನೇ. ನೋಡ್ರಿ ಮಾಡ್ತಿರೋ ಬಿಡ್ತಿರೋ. ಓಕೆ, ಕಾನ್ಕೇವ್ ಲೆನ್ಸ್ ಓಕೆ. ನೇಚರ್ ಆ್ಯಂಡ್ ಪೊಸಿಷನ್ ಯೂಸಿಂಗ್ ರೇ ಡಯಾಗ್ರಾಮ್. ಸೊ ಇದೆಲ್ಲ ಬರೀಬೇಕಾದ್ರೆ ಕ್ಲೀನಾಗಿ ಬರೀಬೇಕು. ಪೊಸಿಷನ್ ಆಫ್ ಆಬ್ಜೆಕ್ಟ್, ಪೊಸಿಷನ್ ಆಫ್ ಇಮೇಜ್, ನೇಚರ್ ಆಫ್ ಇಮೇಜ್, ಸೈಜ್ ಆಫ್ ಇಮೇಜ್, 4 ಪಾಯಿಂಟ್ಸ್ ಕ್ಲೀನಾಗಿ ಬರೀರಿ. ಪ್ರೆಸೆಂಟೇಷನ್ ಈಸ್ ಇಂಪಾರ್ಟೆಂಟ್. ಸೊ ಈಗಾಗಲೇ ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ. ಯಾಕೆ ಲಾಸ್ಟಿಗೆ ಹಾಕಿದೆ ಅಂದರೆ ಐ ವಾಂಟ್ ಟು ಸಿ ಹೂ ಈಸ್ ದ ನೆಕ್ಸ್ಟ್ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಸ್ಕೋರ್ 80 out of 80. ಓಕೆ, ಸೊ ನ್ಯೂಮರಿಕಲ್ಸು ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ, ಮ್ಯಾಗ್ನಿಫಿಕೇಷನ್ಸ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಈಸಿ ಇರುತ್ತೆ. ಈಸಿ ಅಂದರೆ ವೆರಿ ಈಸಿ. ಯಾಕಂದರೆ ಇರೋದು 2 ಫಾರ್ಮುಲಾ, ಆ 2 ಫಾರ್ಮುಲಾ ಮೇಲೆ ಕೇಳಬೇಕು. ಓಕೆ ನೆಕ್ಸ್ಟು ಹ್ಯೂಮನ್ ಐ.
ಸೊ ಹ್ಯೂಮನ್ ಐ ಅಂತ ಬಂದಾಗ ಪವರ್ ಆಫ್ ಅಕಾಮಿಡೇಷನ್ ಒಂದು, ಇಲ್ಲ ಸ್ಪೆಸಿಫಿಕ್ಕಾಗಿ ಮಯೋಪಿಯಾ ಯಾವುದು ರೆಟಿನಾ ಅಂದರೆ ಏನು, ನೆಕ್ಸ್ಟು ಐರಿಸ್ ಅಂದರೆ ಏನು, ಪ್ಯೂಪಿಲ್ ಅಂದರೆ ಏನು, ಅದ್ರ ಫಂಕ್ಷನ್ಸು ಸ್ಪೆಸಿಫಿಕ್ 1 ಮಾರ್ಕ್ಸು ಫಸ್ಟ್ 2 ಪೇಜಸ್ಸಲ್ಲಿರೋದು, ಇಲ್ಲ ಪವರ್ ಆಫ್ ಅಕಾಮಿಡೇಷನು. ನೆಕ್ಸ್ಟು ಇನ್ಫಿನಿಟಿ ಯಾವುದು, ನಾರ್ಮಲ್ ವಿಷನ್ ಓಕೆ, ಫಾರ್ ಪಾಯಿಂಟು ನಿಯರ್ ಪಾಯಿಂಟ್ ಓಕೆ. ನೆಕ್ಸ್ಟು ಮಯೋಪಿಯಾ ಹೈಪರ್ಮೆಟ್ರೋಪಿಯಾ ಕೇಳಿದ್ರು 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. ಕಾಸಸ್, ನೆಕ್ಸ್ಟು ಕರೆಕ್ಷನ್ ಅದಂದರೆ ಏನು, 3 ಪಾಯಿಂಟ್ ಗೊತ್ತಿಲ್ಲ. ವಿತ್ ಡಯಾಗ್ರಾಮ್ಸ್. ಅಗೇನ್ ಮಯೋಪಿಯಾ ಹೈಪರ್ಮೆಟ್ರೋಪಿಯಾ ಅಂತ ನೋಡಬೇಕಾದ್ರೆ ಯಾವ ಡಯಾಗ್ರಾಮ್ ಕೆಳಗೆ ಏನು ಅದ್ರದ್ದು ಹೆಡಿಂಗ್ ಕೊಟ್ಟಿರ್ತಾರೆ ದಯವಿಟ್ಟು ಗೊತ್ತಿರಲಿ, ಬಿಕಾಸ್ ಸ್ಪೆಸಿಫಿಕ್ಕಾಗಿ ಅದನ್ನೇ ಕೇಳ್ಬೋದು. ಕರೆಕ್ಷನ್ ಆಫ್ ಮಯೋಪಿಕ್ ಐ ಅಂತ ಕೇಳಿ ನೀವು ಅದೊಂದೇ ಬರೀಬೇಕು ವಿತ್ ದ ಲೆನ್ಸ್. ಇಲ್ಲ ನಾನು 3 ಬರಿತೀನಿ, ಐ ಡೌಟ್ ಓಕೆ, ಸ್ಕೂಲ್ ಲೆವೆಲ್ ಆಗಿರೋದ್ರಿಂದ ಓಕೆ, ಬಟ್ ಬೋರ್ಡ್ ಎಕ್ಸಾಮಲ್ಲಿ ಐ ಡೌಟ್, ಯಾಕಂದರೆ ಸ್ಪೆಸಿಫಿಕ್ಕಾಗಿ ಅದನ್ನೇ ಬರೀಬೇಕು ಓಕೆ. ನೆಕ್ಸ್ಟು ಡಿಸ್ಪರ್ಷನ್ ಅಂದರೆ ಏನು, ನ್ಯೂಟನ್ ಎಕ್ಸ್ಪೆರಿಮೆಂಟ್, ಯಾಕಂದರೆ ಅದರಲ್ಲಿ ಹೆಂಗೆ ಬೇಕಾದ್ರೂ ಕೇಳೋ ಚಾನ್ಸಸ್ ಇದೆ. ನ್ಯೂಟನ್ ಎಕ್ಸ್ಪೆರಿಮೆಂಟ್ ಮೇಲ್ ಯಾವುದು ಬರುತ್ತೆ, ರೆಡ್ ಬರುತ್ತೆ, ಕೆಳಗೆ ಯಾವುದು ಬರುತ್ತೆ, ವೈಲೆಟ್ ಓಕೆ. ನೆಕ್ಸ್ಟು ಟಿಂಡಲ್ ಎಫೆಕ್ಟು. ಸೊ ಟಿಂಡಲ್ ಎಫೆಕ್ಟ್ದು ಏನು, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ನೆಕ್ಸ್ಟು ವೈ ಡು ಪ್ಲ್ಯಾನೆಟ್ಸ್ ನಾಟ್ ವಿಂಕಲ್, ಆಗಲೇ ಡಿಸ್ಕಷನ್ ಮಾಡಿದ್ದೀನಿ ಅದರ ಕ್ವಶನ್ಸು ಓಕೆ. ಪವರ್ ಆಫ್ ಅಕಾಮಿಡೇಷನ್, ಡಿಸ್ಪರ್ಷನ್ ಓಕೆ, ನಿಯರ್ ಪಾಯಿಂಟ್ ಆ್ಯಂಡ್ ಫಾರ್ ಪಾಯಿಂಟ್. ನೋಡಿರಿ ಹೇಳೋದಲ್ಲ, ಇಷ್ಟೆಲ್ಲ ಕ್ವಶನ್ಸ್ ನೆನ್ಪಿಟ್ಕೊಳಕ್ಕಾಗತ್ತೆ ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್ ಓಕೆ. ರೈನ್ಬೋ ಫಾರ್ಮೇಷನ್ಸ್, ವೈ ಡು ಸ್ಟಾರ್ಸ್ ಟ್ವಿಂಕಲ್, ಇದೆಲ್ಲ ಕ್ವಶನ್ಸ್ ಹೆಂಗೆ ಬರ್ತಿದೆ ಅಂದರೆ ಬಿಕಾಸ್ ದೀಸ್ ಆರ್ ಇಂಪಾರ್ಟೆಂಟ್. ನನ್ನ ತಲೆಯಲ್ಲಿ ಒಂಥರ ಕೂತ್ಬಿಟ್ಟಿದೆ. ಸೊ ಯಾವುದು ಹೆಂಗೆ ಓಕೆ. So see you all in another video. Take care, enjoy, and don't give up on your resolution. Okay, so with this, thank you once again. Wish you all a very happy new year. Thank you. Jai Hind, Jai Karnataka.